ನಮಸ್ಕಾರ. ನಮ್ಮದು ಪರಂಪರೆ ತಕ್ಕಂಥ ಬಂದಂಥ ಕಲೆ, ನಮ್ಮದು ವಂಶ ಪರಂಪರೆ ಬಂದಂಥ ಕಲೆ. ಈಗಿನ ಮಕ್ಕಳು ಎಲ್ಲ ಓದಿಕೊಂಡು ನಮ್ಮ ಮಕ್ಕಳು ಸ್ವಲ್ಪ ಎಜುಕೇಶನ್ದಲ್ಲಿ ಮುಂದುವರೆದು ಎಲ್ಲ ನೌಕರಿ ತಗೊಂಡಾರೆ. ಯಾಕೆ ನಮ್ಮ ಕಲೆ ಬಿಡಬಾರ್ದಂತ ನಾವು ಉಳಿಸ್ಕೊಂಡು ಹೋಗ್ಬೇಕು. ಸರ್ಕಾರದ ವತಿಲಿದ್ದ ಸಂಸ್ಕೃತಿ ಇಲಾಖೆಯಿಂದ ಸುರತ ಅಂಗಡಿಗೆ ಆಗಿರಲ್ಲ ಮಾಶಾಸನ ಮಾಡಿದ್ದಾರೆ. ನನಗೆ ನಮ್ಮ ಅವರಿಗೆ ಮಾಶಾಸನ ಬರುತ್ತೆ. ಈಗ ನೀವು ಮಾಡಿದ್ರಲ್ಲ, ಯಾವ್ದು ಅದ್ರ ಹೆಸರೇನು? ಇದು ರಾಮಾಯಣ ಮೇಡಮ್, ರಾಮಾಯಣ. ಸೂರ್ಪಮಕ್ಕಿ ಗಲಭಂಗ ಅಂತ. ಸರಿ. ಇವ್ರು ಹೋಗಿ ಮತ್ತೆ ಅವ್ರ ಅಣ್ಣಗೆ ಹೇಳಿ ರಾವಣಾಸ್ತ್ರ ಅವಾಗ ಮತ್ತೆ ಸೀತೆಯನ್ನು ಒಯ್ದು ಅಲ್ಲಿ ಇಟ್ಕೊಂಡು ರಾವಣ ಬರ್ತಕ್ಕಂಥ ಇದು ಒಂದು ಸನ್ನಿವೇಶ. ಸಾಮಾಜಿಕ ಇದಂತರದಲ್ಲ ಮಾಡೋದಲ್ಲ, ಸಾಮಾಜಿಕ ಈ ಚೆಲುವೆ ಕರ್ನಾಟಕ ಕರ್ನಾಟಕ ಜಯವಾಯಿತು ಚೆಲುವೆ ಕರ್ನಾಟಕ ಕವಿತಲ್ಲ ಕರ್ನಾಟಕ ನಮೋ ಜಯವಾಯಿತು. ಅನುದಿನದಿಂದಲೇ ಅರಸುತ್ತ ಬಂದರು ಕನ್ನಡದ ಜನರು, ಅನುದಿನದಿಂದಲೇ ಅರಸುತ್ತ ಬಂದರು ಕನ್ನಡದ ಜನರು. ಅನೇಕ ಜನರು ತಪವನ್ನು ನಯಿಸಿದ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ ನಮೋ ಜಯವಾಯಿತು. ಈ ಚೆಲುವೆ ಕರ್ನಾಟಕ ರವಿತಲ್ಲ ಕರ್ನಾಟಕ. ರಾಮ ಗುಣಧಾಮ ರಾಮ ಗುಣಧಾಮ ರಘುವಂಶ ಕನಗಿಸೋ ವೀರಾವಿನುಮ. ಜೈವ ಸರ್ವಭೌಮ ಜಯಮು ರಾಮಾನಿ ಜೈವ ಸರ್ವಭೌಮ ಜಯಮು ರಾಮ ಹರಸವಿ ಜಯಮು ರಾಮ ಹರಸವಿ ಪಾವನ ಬದಗಿದ ರಾಮ ಗುಣಧಾಮ ರಾಮ ಗುಣಧಾಮ ರಘುವಂಶ ಕನಗಿಸೋ ರಾಮ ವೀರಾವಿನುಮ. ತಮ್ಮ ಲಕ್ಷ್ಮಣ, ನಮ್ಮ ಅಯೋಧ್ಯ ನಗರವು ನಮ್ಮ ತಂದೆ ದಶರಥ ಮಹಾರಾಜ, ನಮ್ಮ ತಾಯಿ ಕೈಕೆ ಕೌಸಲ್ಯ ಸುಮಿತ್ರಾದೇವಿ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿ 7 ವರ್ಷ ವನವಾಸವನ್ನು ಪಡೆದವು. ಇನ್ನು 6 ಮಾಸಗಳ ಕಳೆದ್ರೆ ನಮ್ಮ ಎದುರಿಗೆ ತಪ್ಪದೆ ಸೇರಬಹುದು. ತಮ್ಮ ಲಕ್ಷ್ಮಣ, ನಮ್ಮ ಜನಕನಿಗೆ ರಾಜದಪವನ್ನು ಮಾಡಿ ಭರತ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾವನಾರ ಮಡಿಗಳನ್ನು ಮುಟ್ಟಿ ಜಡವೇಷಧಾರಿಗಳನ್ನಾಗಿ ಈ ಕಾಡಿನೊಳಗೆ ತಿರುಗುತ್ತಾ ಬಂದೆವು. ಲಕ್ಷ್ಮಣ, ಈ ಹರಣದಲ್ಲಿ ಸೀತಾದೇವಿಗೆ ನಡೆದು ಕಾಲುಗಳನ್ನು ಸೋತು ಹೋಗಿರುವುದು. ತಕ್ಷಣ ಒಂದು ಪ್ರಣ ಕುಟೀರವನ್ನು ನಿರ್ಮಿಸುತ್ತಮ್ಮ ಲಕ್ಷ್ಮಣ. ತಥಾಸ್ತು ತಮ್ಮ, ಈಗಲೇ ಒಪ್ಪಿಸುವುದರಾಗ ಲಕ್ಷ್ಮಣ. ಬಹು ಸುಂದರವಾಗಿರುವುದಲ್ಲವೇ ತಮ್ಮ ಲಕ್ಷ್ಮಣ? ಸೀತಾಮಗೆ ಹಸಿವಾಗಿರುವುದು. ದಕ್ಷಿಣ ದಂಡಿ ಹೋಗಿ ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡು ಮುಂಗೈಗೆ ಜೋಳಿ ಹಾಕಿಕೊಂಡು ಕೆಳಗಿನ ಫಲಗಳನ್ನು ಬಿಟ್ಟು ಮೇಲಿನ ಫಲಗಳನ್ನು ತೆಗೆದುಕೊಂಡು ಜಾರಿಗೆ ಒಪ್ಪಿಸುವುದಾಗುವುದು. ತಮ್ಮ ಲಕ್ಷ್ಮಣ, ನಿನ್ನ ಮುಖವನ್ನು ಏಕೆ ಬಾಡಿರುವುದು? ಒಂದು ಪಾಪವನ್ನು ಮಾಡಿದೆ ನಾನು. ಓಹೋ ತಮ್ಮ ಲಕ್ಷ್ಮಣ, ಅದು ಯಾವ ಪಾಪವಲ್ಲವು? ಹೌದು, ಶೂರ್ಪಣಖಿ ಮಗನಾದ ಜಂಬು ಕುಮಾರನು ತಪಸ್ಸು ಕುಳಿತಿದ್ದ, ಅವನನ್ನು ಕೊಲ್ಲುವುದು ಮಹಾಪಾಪವಲ್ಲವು. ಅದೇನು ಮಹಾಯುದ್ಧನು ಕೇಳುತ್ತಿರುವುದು ನೋಡು. ನಮ್ಮ ಬಿಲ್ಲು ಬಾಣದಿಂದ ಬಹು ಎತ್ತರವಾಗಿರುವುದು. ಮಧು ಮಾಂಸಗಳು
ಮಗನೇ ಅಯ್ಯೋ ಮಗನೇ ಚಂದ್ರಕುಮಾರ, ನಿನಗಾಗಲೇ 100 ವರ್ಷ ಆಯುಷು ತುಂಬಿದವರ ಮಗನೇ. ನಾನು ಬಿಲ್ಲದ ಸಮಯದಲ್ಲಿ ಆ ರಾಮ ಲಕ್ಷ್ಮಣ ದುರ್ಮಾರ್ಗದ ಬಂದು ನನ್ನ ಮಗನನ್ನು ಸಂಹಾರ ಮಾಡಿದವರು. ಅವರಿದೇ ದಂಡವಾದ ನಗರದಲ್ಲಿರುವರು. ಅಲ್ಲಿ ಹೋಗಲಿಕ್ಕೆ ಅನುಮತಿ ನೀಡಿಲ್ಲ. ಓಹೋ, ಸುಮಸ್ತ್ರೀಯ ಮೇಲೆ ಕೇಳು. ಈ ಹರಣದಲ್ಲಿ ಬರುವ ಕಾರಣವೇನು? ನಾನು ನಿಮ್ಮನ್ನು ನೋಡಲಿಕ್ಕಾಗಿ ಬಂದಿರುವುದು. ನಮ್ಮನ್ನು ನೋಡಿದ್ದಾಯ್ತಲ್ವ ತಕ್ಷಣ ಹೊರಟು ಹೋಗುವಂತನಾಗು. ನಿಮಗೆ ಉಪಕಾರ ಮಾಡಲಿಕ್ಕಾಗಿ ಬಂದಿರುವುದು. ನಮಗೆ ಉಪಕಾರ ಮಾಡಲಿಕ್ಕೆ ಬಹಳ ಜನ ಗೊತ್ತಾಗುಂಟಲ್ಲವೇ? ರಾಮ ಲಕ್ಷ್ಮಣರೇ, ನಿಮಗೆ ಉಪಕಾರ ಒಂದು ಕಡೆ, ನಾನೊಂದು ಕಡೆ. ಲಕ್ಷ್ಮಣ ಬೇಡ ಸ್ತ್ರೀಯಳೇ, ಅಶೋಕವನಕ್ಕೆ ಹೋದರೆ ನಮ್ಮ ತಮ್ಮನಿರುವನು. ಅವನ ಬಳಿ ಹೋದರೆ ಮಿಚ್ಚ ಲಗ್ನ ಆಗುವನಲ್ಲವೇ? ನಿಮ್ಮ ತಮ್ಮತಿರು ಅಲ್ಲಿ ಹೋಗಲಿಕ್ಕೆ ಒಂದು ಅನುಮತಿ ಕೊಡು. ಈ ದಟ್ಟವಾದ ಹರಣದಲ್ಲಿ ಯಾವ ಅನುಮತಿ ಕೊಡಲಿ ಸ್ತ್ರೀ? ಒಂದು ಕೈಯಲ್ಲಿ ಇದು ಲಗ್ನ ಪತ್ರವನ್ನು ಬರೆದು ಕೊಡು. ಕೈಯಲ್ಲಿ ಲಗ್ನ ಪತ್ರ ಬರೀಲಿ, ಕೈಯಲ್ಲಿ ಅಭ್ಯಾಸ ಆಗುವುದಲ್ಲವೇ? ಮನೆ ಮೇಲೆ ಹಣಿಯ ಮೇಲೆ ಬ್ರಹ್ಮ ಬರಹ ಇರುವುದು. ಇದು ಕಿವಿ ಒಳಗಡೆ ಕಿವಿಯಲ್ಲಿ ಕರ್ಣ ಚಾಡಿ ಆಗುವುದಲ್ಲವೇ? ನಾಲಿಗೆ ಎಂದಿಲಾಗುವುದು ಸ್ತ್ರೀ. ಸರಾಗಿ ಎದೆ ಮೇಲೆ ನೋಡು. ಪರದ ಕುಚಿನಲ್ಲಿ ಈ ರಾಮ ಲಕ್ಷ್ಮಣ ಸರಾಗಿ ಹಿಂದೆಗಡೆ ನೋಡು ಲಕ್ಷ್ಮಣ. ಓಹೋ, ಹಿಂದೆ ಚಿತ್ರ ವಿಚಿತ್ರವಾಗಿ ಬರುತ್ತಿರೋ ನೋಡು. ತಮ್ಮ ಲಕ್ಷ್ಮಣ ಇದೊಂದು ಮಹಾಯ ಕನ್ಯೆಯು. ಇದನ್ನು ನೋಡಿದ ಕೂಡಲೇ ಕಿವಿ ಮೂಳನ್ನು ಕೊಯ್ದು ಲಂಕಾಪುರಕ್ಕೆ ಕಳಿಸು ಲಕ್ಷ್ಮಣ. ಇದು ಘಾತವಾಯ್ತು. ರಾಮ ಲಕ್ಷ್ಮಣರೇ, ಶುಭವಾಗಲಿ. ಮೇಲೆ ಕೇಳಲ್ಲವೇ? ನಿಮ್ಮ ಹಣ್ಣಂತಲೇ ಕೈಯಲ್ಲಿ ತಂದಿರುವುದು ಲಗ್ನ ಪತ್ರವನ್ನು ಕೇಳಿ ನೋಡಿದ್ರೆ ಅಭಿಧಾನ ಆಗೋದಲ್ಲವೇ? ಇದನೆ ಮೇಲೆ ಅನೆ ಮೇಲೆ ಬ್ರಹ್ಮ ಬರೆದಲ್ಲವೇ? ಇದು ಕಿವಿ ಒಳಗಡೆ, ಕಿವಿನಲ್ಲಿ ಮಾತನಾಡಿದ್ರೆ ಕರಡಿ ಚಾಡಿ ಆಗೋದಲ್ಲವೇ? ನಾಲಿಗೆ ಒಳಗಡೆ, ನಾಡಿಗೆಲ್ಲ ಎಂಜಲಾಗೋದಲ್ಲ. ಸರಾಗಿ ಹಿಂದೆಗಡೆ ನೋಡು. ತಮ್ಮನಾದ ಲಕ್ಷ್ಮಣನೇ, ಇದೊಂದು ಮಾಯ ಕನ್ನಡ ಮಾಯ ಸುರ್ಪಣ ಕಳ್ಳವೇ. ಕಂಡ ಕೂಡಲೇ ಎದರಜ ಕಿವಿಗಳನ್ನು ಕೈದು ಲಂಕಾಪುರ ಕಳಿಸು ರಾಮ ಲಕ್ಷ್ಮಣರೇ, ನಮ್ಮದು ಲಂಕಾಪುರ ಪಟ್ಟಣ, ನಮ್ಮ ಹಣ್ಣ ರಾವಣೇಶ್ವರ, ನಮ್ಮ ಹತ್ಯನಾದ ಗಜಲಕ್ಕಿಣಿ, ನಮ್ಮ ಹಣ್ಣ ಕುಂಭಕರ್ಣ, ನಾನೇ ಒಂದು ಹೆಣ್ಣು ಮಾಯಗಂಧವಾದ ಮಾಯ ಸುರುಪಣ ಕಲ್ವೆ. ಮಾಯ ಸುರ್ಪಣಕ್ಕೆ ನಮ್ಮ ಬಳಿ ಬಂದ ಕಾರಣ ಏತಕ್ಕೆ? ನಿಮ್ಮ ಇಬ್ಬರು ರುಂಡಿಗಳು ಚೊಂಡಾಡಲಿಕ್ಕೆ ಬಂದಿರುವುದಲ್ವೇ? ಕಂಡ ಎಣ್ಣೆಗಳು ತಿಂದು ಕಂಡದಂತೆ ಮಾತಾಡಬೇಡ. ಎಣ್ಣೆ ನಿಮ್ಮ ಎಣ್ಣೆಗಳು ಪರ್ವತ ರಕ್ತವನ್ನು ಕುಡಿಯುವುದಿಲ್ಲ. ನಿನ್ನ ರುಂಡನ್ನು ಆಕರ್ಷಿಸಿ ತೋರ್ಬಿಡಿನಲ್ವೇ? ಇದ್ದವೇ ಸಿದ್ಧವಾಗಲಿ. ಕಡೆ ಮಾಡುವಂತ ಶಿವಭಕ್ತನಿಗೆ ದನರ ಜಲ್ಮವ ಕಡೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಏನೈತಿ ಜೀವನದಾಗ ಹೋಗುದೈತೆ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತೆ ಮಣ್ಣಾಗ.
ಕಥೆ